ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮಗೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ಮಕ್ಕಳಲ್ಲಿ ಆಧ್ಯಾತ್ಮಿಕತೆಯನ್ನು ಮೂಡಿಸುವಲ್ಲಿ ಪೋಷಕರ ಪಾತ್ರವೇನು ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ನಿವೃತ್ತ ಮಕ್ಕಳ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್. ನಾನು ಒಬ್ಬ ಮಕ್ಕಳ ವೈದ್ಯ. 35 ವರ್ಷ ಸೇವನೆ ಸಲ್ಲಿಸಿ ನಾನು ಇವಾಗ ರಿಟೈರ್ ಆಗಿದ್ದೀನಿ. ನನಗೆ ಮಕ್ಕಳಿಗೆ ಔಷಧಿ ಬರ್ಕೊಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ಪೋಷಕರಿಗೆ ಹೇಳೋದ್ರಲ್ಲಿ ಆಸಕ್ತಿ ಜಾಸ್ತಿ. ಆರೋಗ್ಯ ಅಂದ್ರೆ ನಾವು ಬರೀ ಶಾರೀರಿಕ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದೀವಿ. ಆದ್ರೆ ಮನುಷ್ಯ ಬರೀ ಶರೀರ ಮಾತ್ರ ಅಲ್ಲ, ಶರೀರ, ಮನಸ್ಸು, ಆತ್ಮ ಇದು 3 ಸೇರಿದ್ರೆ ಒಬ್ಬ ಮನುಷ್ಯನಾಗೋದು. ಇದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಟು ಹೆಲ್ತ್ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ಒಂದು ಸಮಗ್ರವಾದ ವೀಕ್ಷಣೆ, ಇದರಲ್ಲಿ ನನಗೆ ಆಸಕ್ತಿ ಜಾಸ್ತಿ. ಸರ್, ಮೊದಲಿಗೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಸರ್? ಈಗ ಬೇರೆ ಬೇರೆ ವಿಷಯಗಳನ್ನ ನಾವು ಓದ್ತೀವಲ್ವಾ. ಈಗ ಸ್ಕೂಲಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಜಿಯೋಗ್ರಫಿ, ಆರ್ಕಿಟೆಕ್ಚರ್, ಕಂಪ್ಯೂಟರ್ ಸೈನ್ಸ್, ಈಗ ಬೇರೆ ಬೇರೆ ನಾವು ವಿಷಯಗಳ ಬಗ್ಗೆ ಓದ್ತೀವಿ. ಅದೇ ರೀತಿ ಆತ್ಮದ ಬಗ್ಗೆ ವಿಚಾರ ತಿಳ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರೆ. ಈ ಆತ್ಮದ ಬಗ್ಗೆ ನಾವು ಮಾತಾಡಿದ್ರೆ ಒಂದ್ ಸ್ವಲ್ಪ ಅದು ಸೂಕ್ಷ್ಮವಾದ್ರಿಂದ ಬೇಗ ಅರ್ಥ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ಆತ್ಮ ಅನ್ನೋದು ಅದೇ ನಮ್ಮ ನಿಜವಾದ ಸ್ವರೂಪ, ಅದೇ ನಮ್ಮ ಐಡೆಂಟಿಟಿ. ನಾವು ನಮ್ಮನ್ನ ಮರೆತು ನಾವು ಈ ಶರೀರ ಮತ್ತು ಮನಸ್ಸು ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಅದರಿಂದಲೇ ನಮ್ಗೆ ಎಲ್ಲಾ ಸಮಸ್ಯೆಗಳು ಆಗುತ್ತೆ. ಅದರಿಂದ ನಮ್ಗೆ ಪೂರ್ವಿಕರು ಮೊದ್ಲಿಂದ ಹೇಳ್ತಾ ಇದ್ರು 2 ತರದ ವಿಚಾರವನ್ನು ತಿಳ್ಕೊಳ್ಬೇಕು. ಒಂದು ಅಪರಾವಿದ್ಯ, ಇನ್ನೊಂದು ಪರಾವಿದ್ಯ ಅಂತ. ಅಪರಾವಿದ್ಯ ಅಂದ್ರೆ ಈಗ ನಾವು ಸ್ಕೂಲಲ್ಲಿ ಏನು ಓದ್ತಾ ಇದೀವಿ ಅದೆಲ್ಲ ಅಪರಾವಿದ್ಯ ಅಂತ ಬರುತ್ತೆ. ಪರಾವಿದ್ಯ ಅಂದ್ರೆ ಇದೆ ಆಧ್ಯಾತ್ಮಿಕ ಜ್ಞಾನ. ಅದನ್ನ ಪಡ್ಕೊಳ್ಳೋಕು ಮನುಷ್ಯ ಪ್ರಯತ್ನ ಮಾಡಬೇಕು. ಅದನ್ನ ತಿಳಿಸ್ಕೊಳ್ಳೋದೇ ಆಧ್ಯಾತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕತೆ. ಸರ್, ನೀವ್ ಹೇಳಿದ್ರಿ ನಾವ್ ಯಾರು ಅಂತಾನೆ ಮರಿತೀವಿ ಅಂತ. ಸರ್, ಹಾಗಿದ್ರೆ ನಮ್ಮನ್ನ ನಾವು ಹೇಗೆ ಮರೆಯೋದಕ್ಕೆ ಸಾಧ್ಯ ಸರ್? ಇದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಈಗ ಯಾವ್ದೋ ವ್ಯಕ್ತಿ ಅವ್ನು ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇರ್ತಾನೆ, ಯಾವ್ದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನ ಕನಸಿನಲ್ಲಿ ಒಬ್ಬ ಪೈಲಟ್ ಅಂತ ಅವನು ಕನಸು ಕಾಣ್ಬೋದು. ಪೈಲಟ್ ಆಗಿ ಅವನು ಓಡಿಸ್ತಾ ಇರ್ತಾನೆ ಪ್ಲೇನ್ ಕ್ರಾಶ್ ಆಗುತ್ತೆ. ಅವಾಗ ಅವನು ಗಾಬರಿಯಾಗಿ ಹೇಳ್ತಾನೆ. ಅವಾಗ ಅವನು ಗೊತ್ತಾಗುತ್ತೆ ಅದು ಬರೀ ಕನಸು ಅಂತ. ನಾವು ಈಗ ಏನು ನಾವೊಂದು ನಮ್ಮ ನಿಜವಾದ ಸ್ಥಿತಿಯನ್ನು ತಂದ್ಕೊಳ್ತೀವಿ, ಅದು ಕೂಡ ಒಂದು ವಿಧದಲ್ಲಿ ಅದು ಕನಸೆ. ಈ ಕನಸಿನಿಂದ ನಾವು ಎಚ್ಚರಗೊಳ್ಳೋದೇ ಆಧ್ಯಾತ್ಮಿಕತೆಯ ಗುರಿ. ಇನ್ನೊಂದು ನಾವು ವಿಚಾರವನ್ನು ತಿಳ್ಕೊಳ್ಬಹುದು. ನೀವು ಫೆರಲ್ ಚೈಲ್ಡ್ ಅಂತ ಕೇಳಿರ್ಬೋದು. ಅಂದ್ರೆ ಕೆಲವು ಮಕ್ಕಳು ಯಾವುದೋ ಕಾರಣದಿಂದ ಮನುಷ್ಯರ ಸಂಪರ್ಕದಿಂದ ಬಹಳ ದೂರ ಆಗಿ ಪ್ರಾಣಿಗಳ ಜೊತೆ ಬೆಳ್ಕೊಂಡು ಬಂದಿರ್ತವೆ. ಆ ಮಕ್ಕಳು ಪ್ರಾಣಿಗಳ ತರಾನೇ ಅವರ ನಡವಳಿಕೆ ಇರುತ್ತೆ. ಅವ್ರ ಪ್ರಾಣಿಗಳ ತರ 2 ಕೈ ಕಾಲು 4 ಇದ್ರ ಮೇಲೂ ನಡೀತಾ ಇರ್ತಾರೆ. ಮತ್ತೆ ಪ್ರಾಣಿಗಳು ಮಾಡೋ ತರ ಅವರು ಧ್ವನಿ ಮಾಡ್ತಾ ಇರ್ತಾರೆ. ಮತ್ತೆ ಪ್ರಾಣಿಗಳು ತಿನ್ನೋ ತರ ಹಸಿ ಮಾಂಸ ತಿನ್ಬಹುದು. ಅವರು ಮಾತಾಡ್ಲಿಕ್ಕೆ ಆಗಲ್ಲ. ಈ ತರ ಒಂದು ಹೀಗೆ ಆಗಿರೋ ಅನೇಕ ಮಕ್ಕಳನ್ನ ನಾವು ನೋಡಿದೀವಿ. ಅದು ಹಿಂದೆ ಬಹಳ ಇದ್ರ ಬಗ್ಗೆ ಸಂಶೋಧನೆ ಮಾಡಿ ತುಂಬಾ ಡೀಟೇಲ್ ಆಗಿ ಬರ್ದಿದ್ದಾರೆ. ಇದೀಗ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಫೆರಲ್ ಚೈಲ್ಡ್ ಅಂತ ಸಿಗುತ್ತೆ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಯಾರು ಅಂತ ನಾವು ಮರಿಬಹುದು. ಆ ಒಂದು ಜ್ಞಾನವನ್ನು ಮತ್ತೆ ಪಡ್ಕೊಳ್ಳೋದೇ ಆಧ್ಯಾತ್ಮಿಕ ಜ್ಞಾನದ ಒಂದು ಉದ್ದೇಶ.
ಸರ್, ಹಾಗಿದ್ರೆ ಮಕ್ಕಳಲ್ಲಿ ಆಧ್ಯಾತ್ಮಿಕವನ್ನ ಮೂಡಿಸೋದು ಎಷ್ಟು ಮುಖ್ಯ ಆಗುತ್ತೆ, ಹಾಗೆ ಇದರಿಂದ ಆಗುವ ಅನುಕೂಲಗಳೇನು ಸರ್? ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ನಾವು ಪೂರ್ತಿ ಕಡೆಗಣಿಸಿದ್ರೆ ಆಗ ನಾವು ಮನುಷ್ಯತ್ವವನ್ನ ಕಳ್ಕೊಂಡು ನಾವು ಪ್ರಾಣಿಗಳ ತರ ಅಂದ್ರೆ ರಾಕ್ಷಸಿ ಮನೋಭಾವವನ್ನ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಮನುಷ್ಯನಲ್ಲಿ ಒಂದು ಒಳ್ಳೆ ಗುಣ ಬರಬೇಕು ಅಂದ್ರೆ ತಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೂ ಸ್ವಲ್ಪ ಪ್ರಯತ್ನ ಪಡ್ಬೇಕು. ಈ ಪ್ರಯತ್ನ ಪಡ್ಬೇಕಾದ್ರೆ ನಮ್ಮಲ್ಲಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೋಬೇಕು. ಇದಕ್ಕೆ ದೈವಿ ಗುಣಗಳು ಅಂತ ಹೇಳ್ತಾರೆ. ಭಗವದ್ಗೀತೆ ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದೆ. ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಯಾವಾಗ ನಮ್ಮನ್ನ ನಾವು ಮರಿತೀವೋ ಅವಾಗ ನಾವು ಬರೀ ದುಡ್ಡನ್ನ ಸಂಪಾದನೆ ಮಾಡೋದು ಮತ್ತು ಇಂದ್ರಿಯ ಸುಖವನ್ನು ಅನುಭವಿಸೋದು, ಇದ್ರ ಬಗ್ಗೆ ಮಾತ್ರ ನಾವು ಗಮನ ಕೊಡ್ತೀವಿ. ಇದರಿಂದ ನಾವು ರಾಕ್ಷಸಿ ಗುಣಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀವಿ. ಇದರಿಂದ ನಾವು ಮುಂದೆ ಅನೇಕ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಆದರೆ ನಾವು ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಹೋದ್ರೆ, ನಾವು ಯಾರು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಅನ್ನೋದ ಒಂದು ಬೆಳೆಸ್ಕೊಂಡ್ರೆ ಅದರಿಂದ ಒಳಗಡೆ ನಾವು ಪರಿವರ್ತನೆ ಆಗ್ತೀವಿ, ಒಬ್ಬ ಒಳ್ಳೆ ಮನುಷ್ಯನೂ ಆಗ್ತೀವಿ. ಇದರಿಂದ ಮುಂದೆ ನಮ್ಗೆ ಒಳ್ಳೇದಾಗುತ್ತೆ, ಸದ್ಗತಿ ಸಿಗತ್ತೆ. ಸರ್, ನಮ್ಮಲ್ಲಿ ದೈವಿಕ ಗುಣಗಳನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ ದೈವಿಕ ಗುಣಗಳು ಅಂತಂದ್ರೆ ಏನು ಅಂತ ತಿಳಿಸ್ಕೊಡಿ ಸರ್. ಇದರಲ್ಲಿ ಭಗವದ್ಗೀತೆಯಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದೆ, ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ. ಅದನ್ನ ಓದಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ನಮಗೆ ಕರುಣೆ, ಬೇರೆಯವ್ರ ಮೇಲೆ ಒಂದು ಅನುಕಂಪ ಇರೋದು, ಮತ್ತೆ ನಿಸ್ವಾರ್ಥ ಮನೋಭಾವ, ಚೆನ್ನಾಗಿ ಮಾತಾಡುವಾಗ ಒಳ್ಳೆ ಮಾತಾಡೋದು, ಈ ಒಳ್ಳೆ ಗುಣಗಳನ್ನೆಲ್ಲ ಬೆಳೆಸ್ಕೊಳ್ಬೇಕು. ಇದಕ್ಕೆ ದೈವಿ ಗುಣಗಳಂತ ಹೇಳ್ತಾರೆ. ಸರ್, ಮಕ್ಕಳಲ್ಲಿ ಆಧ್ಯಾತ್ಮಿಕತೆಯನ್ನು ಮೂಡಿಸುವಲ್ಲಿ ಪೋಷಕರ ಪಾತ್ರ ಏನಿರುತ್ತೆ ಸರ್? ಮಕ್ಕಳು ಸಾಮಾನ್ಯವಾಗಿ ತಂದೆ ತಾಯಿ ಏನು ಮಾಡ್ತಾರೋ ಅದನ್ನೇ ಮಕ್ಕಳು ಮಾಡ್ತಾರೆ. ತಂದೆ ತಾಯಿಗಳು ದಿವಸ ದೇವರ ನಮಸ್ಕಾರ ಮಾಡೋದು, ದೀಪ ಹಚ್ಚೋದು, ಯಾವ್ದೋ ಕೆಲವು ಶ್ಲೋಕಗಳನ್ನ ಹೇಳೋದು, ದೇವರ ನಮಸ್ಕಾರ ಮಾಡೋದು, ಇದನ್ನೆಲ್ಲ ಅವರು ಬೆಳೆಸ್ಕೊಂಡ್ರೆ ಅದು ಮಕ್ಕಳಿಗೂ ಬರುತ್ತೆ. ಮತ್ತೆ ಪ್ರತಿ ದಿವಸ ಒಂದು ಸ್ವಲ್ಪ ಹೊತ್ತಾದ್ರೂ ಜಪ ಮಾಡೋದಾಗ್ಲಿ ಅಥವಾ ಭಜನೆ ಮಾಡೋದಾಗ್ಲಿ ಅಥವಾ ಭಗವದ್ಗೀತೆ ಓದೋದಾಗ್ಲಿ, ಈ ತರದ್ ಏನಾರ ಮಾಡ್ತಾ ಇದ್ರೆ ಅದು ಮಕ್ಕಳಲ್ಲೂ ಬರುತ್ತೆ. ಮತ್ತೆ ವಾರಕ್ಕೆ ಒಂದ್ಸಲ ಆದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ಅಲ್ಲಿ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅದರಲ್ಲಿ ಭಾಗವಹಿಸ್ಬೇಕು. ಇದನ್ನೆಲ್ಲ ಮಾಡೋದ್ರಿಂದ ಮಕ್ಕಳ ಮನಸ್ಸು ನಿಧಾನವಾಗಿ ಪರಿವರ್ತನೆ ಆಗುತ್ತೆ. ನಾವ್ ಹೇಳ್ತೀವಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ನಾವು ಮಕ್ಕಳಿಗೆ ಇದು ಯಾವುದನ್ನು ನಾವು ಕಲಿಸ್ತೇ ಹೋದ್ರೆ, ಇದು ಯಾವ ಒಳ್ಳೆ ಸಂಸ್ಕಾರವನ್ನು ಕೊಡದೆ ಹೋದ್ರೆ ಅವರು ಮುಂದೆ ಅಡ್ಡದಾರಿ ಹಿಡಿದು ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಅದಕ್ಕೆ ಪ್ರೇರಕವಾಗುತ್ತೆ. ನಾವು ಗಮನಿಸ್ಬೇಕಾಗಿರೋದು, ನಾವು ಯಾವಾಗ ಒಬ್ಬ ಸ್ತ್ರೀ ಗರ್ಭಿಣಿ ಆಗಿರ್ತಾಳೋ ಅವಾಗ್ಲಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಹೊಟ್ಟೆಯಲ್ಲಿ ಬೆಳೆಯೋ ಮಗುಗೆ ಒಳ್ಳೆಯ ಒಂದು ವೈಬ್ರೇಷನ್ ಅಂದ್ರೆ ಸ್ಪಂದನ ಸಿಗಬೇಕು. ಇದು ಸಿಗಬೇಕಂದ್ರೆ ತಾಯಿಯ ಮನಸ್ಸು ಚೆನ್ನಾಗಿರ್ಬೇಕು. ಇದು ಚೆನ್ನಾಗಿರ್ಬೇಕಂದ್ರೆ ಗರ್ಭಿಣಿ ಆದಾಗ ಅವರು ಸ್ವಲ್ಪ ಭಜನೆ ಮಾಡೋದಾಗ್ಲಿ, ಜಪ ಮಾಡೋದಾಗ್ಲಿ, ಅಥವಾ ಯಾವ್ದಾದ್ರು ದೇವಸ್ಥಾನಗಳಲ್ಲಿರೋ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗ್ಲಿ, ಇದನ್ನೆಲ್ಲ ಮಾಡ್ತಾ ಇರ್ಬೇಕು. ಮತ್ತೆ ಹೆರಿಗೆ ಆದ್ಮೇಲೆ ಮಗುಗೆ ಒಂದು ಒಳ್ಳೆ ವೈಬ್ರೇಷನ್ ಕೊಡೋದಕ್ಕೆ ಸಹಾಯ ಮಾಡ್ಬೇಕು. ಎದೆ ಹಾಲು ಕೊಡ್ಬೇಕಾದ್ರೂ ಜೋಪಾನವಾಗಿರ್ಬೇಕು. ನಾವು ಏನ್ ಹೇಳ್ತೀವಿ ಅಂದ್ರೆ ತಾಯಿಯ ಮನಸ್ಸು ಒಂದು ರಕ್ತದಲ್ಲಿ ಕೆಲವು ಏರುಪೇರನ್ನ ಉಂಟು ಮಾಡುತ್ತೆ. ಇದು ಹಾಲಿನ ಮೂಲಕ ಮಗುವಿನ ಶರೀರವನ್ನು ಇದು ಬಾಧಿಸುವ ಸಾಧ್ಯತೆ ಇರುತ್ತೆ. ಅದರಿಂದ ಹಾಲು ಕೊಡ್ಬೇಕಾದ್ರೆ ತಾಯಿ ತುಂಬಾ ಶಾಂತವಾಗಿರ್ಬೇಕು, ಒಳ್ಳೆ ವಿಚಾರಗಳನ್ನ ಬೆಳೆಸ್ಕೊಡ್ಬೇಕು. ಅವಾಗ ಇದರಿಂದ ಮಗುವಿನ ಮೇಲೂ ಒಳ್ಳೆ ಪ್ರಭಾವ ಆಗುತ್ತೆ. ಮಗು ಬೆಳೀತಾ ಬೆಳೀತಾ ಪ್ರತಿ ದಿವಸ ಮನೆಯಲ್ಲಿ ಒಳ್ಳೆ ವೈಬ್ರೇಷನ್ ಇರೋವಂಗೆ ಪ್ರಯತ್ನ ಮಾಡಬೇಕು. ಈಗ ಯಾವ್ದಾದ್ರು ಸಂಸ್ಕೃತ್ ಬೇಕಾದಷ್ಟಿದೆ, ಸಹಸ್ರನಾಮ, ಅಷ್ಟೋತ್ತರ, ಮತ್ತೆ ಬೇರೆ ಬೇರೆ ಶ್ಲೋಕಗಳು, ಇದೆಲ್ಲ ಇದೆ. ಮತ್ತೆ ನಮ್ಮ ಶಾಸ್ತ್ರೀಯ ಸಂಗೀತ, ಇದೆಲ್ಲ ಅವಾಗ ಮನೆಯಲ್ಲಿ ಹಾಕ್ತಾ ಇದ್ರೆ ಆ ಒಂದು ವೈಬ್ರೇಷನ್ ಇಂದ ಒಂದು ಒಳ್ಳೆ ಪರಿಣಾಮ ಮಗು ಮೇಲೆ ಉಂಟಾಗುತ್ತೆ. ಇದರಿಂದ ಮಗುವಿನ ಸ್ವಭಾವ ಕೂಡ ನಿಧಾನವಾಗಿ ಬದಲಾಗಿ ಒಳ್ಳೆ ಮನುಷ್ಯನಾಗ್ಲಿಕ್ಕೆ ಸಹಾಯ ಆಗುತ್ತೆ. ಸರ್, ತಾಯಿ ಗರ್ಭಿಣಿ ಆದಾಗ್ಲೇ ಭಗವದ್ಗೀತೆಯನ್ನ ಓದೋದು, ಹಾಗೆ ರಾಮಾಯಣ ಓದೋದು, ಭಜನೆ ಮಾಡೋದನ್ನ ಮಾಡಿದ್ರೆ ಮಕ್ಕಳಲ್ಲಿ ತಾನಾಗಿಯೇ ಆಧ್ಯಾತ್ಮದ ಕಡೆ ಒಲವು ಮೂಡುತ್ತೆ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಈಗ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಮಗು ತಾಯಿಯ ಒಂದು ಮನೋಸ್ಥಿತಿ ಮಗುವಿನ ಮೇಲೆ ಪ್ರಭಾವ ಮಾಡುತ್ತೆ ಅಂತ ಇವಾಗ ರಿಸರ್ಚ್ ಮಾಡಿ ಅವರು ಹೇಳ್ತಾ ಇದ್ದಾರೆ. ಇದರಿಂದ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಕೂಡ ಬದಲಾಗುವ ಸಾಧ್ಯತೆ ಇರುತ್ತೆ. ಅದರಿಂದ ಗರ್ಭಿಣಿ ಆದಾಗ್ಲೇ ಬಹಳ ಸೂಕ್ಷ್ಮವಾಗಿ ಇದನ್ನೆಲ್ಲ ಗಮನಿಸ್ಬೇಕು. ಸರ್, ಹಾಗಾದ್ರೆ ಮಕ್ಕಳಲ್ಲಿ ಆಧ್ಯಾತ್ಮಿಕತೆಯನ್ನ ಮೂಡಿಸುವಲ್ಲಿ ಶಿಕ್ಷಕರ ಪಾತ್ರ ಏನಿರುತ್ತೆ ಸರ್?
ಈಗ ನಮ್ಮ ವಿದ್ಯಾಭ್ಯಾಸ ತಗೊಂಡ್ರೆ ಅದರಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಇಲ್ವೇ ಇಲ್ಲ. ಹೌದು ಸರ್. ಅವ್ರು ಬರೀ ಇದನ್ನೆಲ್ಲ ದುಡ್ಡು ಸಂಪಾದನೆ ಮಾಡಕ್ ಏನ್ ಬೇಕು ಅದನ್ನ ಮಾತ್ರ ಹೇಳ್ತಾ ಇದಾರೆ. ಏನಾಗಿದೆ ನಮ್ ದೇಶದಲ್ಲಿ ಅಂದ್ರೆ ಹಿಂದೆ ಗುರುಕುಲ ಅಂತ ಇತ್ತು. ಈ ಗುರುಕುಲದಲ್ಲಿ ಎರಡನ್ನೂ ಹೇಳ್ತಾ ಇದ್ರು. ನಾ ಮೊದ್ಲೇ ಹೇಳ್ದಂಗೆ ಅಪರಾವಿದ್ಯೆ ಪರಾವಿದ್ಯೆ ಎರಡನ್ನೂ ಹೇಳ್ತಾ ಇದ್ರು. ಇದರಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಹೇಳ್ಕೊಡ್ತಾ ಇದ್ರು. ಈಗ ಏನಾಗಿದೆ, ಇದನ್ನ ನಾವು ಸಂಪೂರ್ಣವಾಗಿ ಬಿಟ್ಬಿಟ್ಟಿದೀವಿ. ಸ್ಕೂಲಲ್ಲಿ ಏನು ಅವರು ಇದನ್ನ ಹೇಳ್ತಲೇ ಇಲ್ಲ. ಇದನ್ನ ಹೇಳ್ಬೇಕಾದ್ರೆ ಶಿಕ್ಷಕರಿಗೆ ಮೊದಲು ಎಜುಕೇಶನ್ ಆಗ್ಬೇಕು. ಅವರು ಸ್ವಲ್ಪ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು. ಎಲ್ರೂ ಸ್ವಲ್ಪ ಯೋಚನೆ ಮಾಡಿ, ನಾನು ಅಂತ ನಾವು ಅಷ್ಟೇ ಸಲ ನಾವು ಉಪಯೋಗಿಸ್ತೀವಲ್ವಾ, ಈ ನಾನು ಅಂದ್ರೆ ಏನು ಅಂತ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಇದು ಈ ಶರೀರ ಮನಸ್ಸು ಅಲ್ಲ, ಬೇರೆ ಏನೋ ಇದೆ ಅಂತ ಗೊತ್ತಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದ್ರೆ ಈಗ ವಿಜ್ಞಾನಿಗಳು ಎಲ್ಲ ರಿಸರ್ಚ್ ಮಾಡಿ ಆತ್ಮ ಇದೆ ಅನ್ನೋದ ಒಪ್ಕೊಳ್ತಾ ಇದ್ದಾರೆ. ಮೊದ್ಲು ಆತ್ಮದ ಬಗ್ಗೆ ವಿಜ್ಞಾನಿಗಳು ಯಾವುದೇ ರೀತಿಯ ಸಂಶೋಧನೆ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾ ಇರ್ಲಿಲ್ಲ. ಆದ್ರೆ ಕೆಲವು ವಿಚಿತ್ರ ಘಟನೆಗಳು ನಡೆದು ಅದನ್ನ ಅವರು ಸಂಶೋಧನೆ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ಸಾವು ಕೊನೆ ಅಲ್ಲ ಅಂತ. ಈಗ ದೊಡ್ಡ ದೊಡ್ಡ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ. ಇವರು ಆಫ್ಟರ್ ಲೈಫ್ ಅಥವಾ ಸರ್ವೈವಲ್ ಆಫ್ಟರ್ ಡೆತ್ ಅಂತ ಬೇರೆ ಪದನ ಒಂದೊಂದು ಟೈಮ್ ಉಪಯೋಗಿಸ್ತಾರೆ. ಅದ್ರ ಅರ್ಥ ಅದೇ. ಆಫ್ಟರ್ ಲೈಫ್ ಅಂದ್ರೆ ಈಗ ನಾವು ಆತ್ಮ ಅಂತ ಏನ್ ಹೇಳ್ತೀವಿ ಅದೇ, ಅದನ್ನ ಅವ್ರು ಆಫ್ಟರ್ ಲೈಫ್ ಅಂತ ಹೇಳ್ತಾರೆ. ಕಾನ್ಶಿಯಸ್ನೆಸ್ ಸರ್ವೈಸ್ ಬಾಡಿಲಿ ಡೆತ್ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ನಮ್ಮ ಒಂದು ಏನಿದೆ ಇರುವಿಕೆ ಅದು ಈ ಶರೀರ ಸತ್ತ ಮೇಲೂ ಇರುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ. ನಮ್ಮ ಪೂರ್ವಿಕರು ಮೊದ್ಲಿಂದ ಏನ್ ಹೇಳ್ತಾ ಇದ್ರು, ಮನುಷ್ಯ ಜೀವನದ ಒಂದು ಧ್ಯೇಯಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾ ಇದ್ರು. ಧರ್ಮ ಅಂದ್ರೆ ನಾವು ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅದೇ ಧರ್ಮ. ಅರ್ಥ ಕಾಮ ಅಂದ್ರೆ ಈಗ ದುಡ್ಡು ಸಂಪಾದನೆ ಮಾಡ್ಬೇಕು. ದುಡ್ಡು ಸಂಪಾದನೆ ಮಾಡೋದು ಕೆಟ್ಟದು ಅಂತ ಎಲ್ಲೂ ಹೇಳಿಲ್ಲ. ಅದೇ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ನಾವು ನ್ಯಾಯವಾದ ದಾರಿಲಿ ಹೋಗಿ ಸಂಪಾದನೆ ಮಾಡೋದು. ಹಿಂಗೆ ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಿನಿಂದ ನಾವು ಸುಖವನ್ನು ಅನುಭವಿಸುದು. ಕಾಮ ಅಂದ್ರೆ ಆಸೆಗಳು. ಎಲ್ಲಾ ತರದ ಆಸೆನೂ ನಾವು ತೀರಿಸ್ಕೋಬಹುದು. ಅದ ಯಾವ್ದು ಕೆಟ್ಟದಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಒಂದು ಚೌಕಟ್ಟು ಹಾಕೊಂಡು ನಾವು ಇಂದ್ರಿಯ ಸುಖವನ್ನು ಅನುಭವಿಸ್ಬೇಕು. ಮತ್ತೆ ಯಾವಾಗ್ಲೂ ಮೋಕ್ಷದ ಬಗ್ಗೆ ಮರಿಬಾರ್ದು. ಈಗ ಏನಾಗಿದೆ, ಧರ್ಮನೂ ಮರ್ತಿದೀವಿ, ಮೋಕ್ಷನೂ ಮರ್ತಿದೀವಿ. ಮನುಷ್ಯ ಜೀವನ ಇವಾಗ ಏನಾಗಿದೆ ಅಂದ್ರೆ ಬರೀ ದುಡ್ಡು ಸಂಪಾದನೆ ಮಾಡೋದು ಮತ್ತೆ ಮಜಾ ಮಾಡೋದು ಅನ್ನೋದಕ್ಕೆ ಆ ತರ ಆಗ್ಬಿಟ್ಟಿದೆ. ಅದರಿಂದ ಮನುಷ್ಯ ಏನ್ ಮಾಡ್ತಾನೆ, ದುಡ್ಡು ಸಂಪಾದನೆ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಈ ನೀವಾನೋ ನೋಡ್ತಲೇ ಇರ್ತಿಲ್ಲ, ದಿವಸ ಟಿವಿನಲ್ಲಿ ಯಾವ್ದೋ ಹಣಕಾಸಿನ ಹಗರಣ ಬರ್ತಲೇ ಇರುತ್ತೆ. ಜನ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ದುಡ್ಡು ಸಂಪಾದನೆ ಮಾಡಕ್ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮೋಸ ಮಾಡಬಹುದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಮೋಸ ಮಾಡೋದು ಏನ್ ತಪ್ಪು ಅನ್ನೋ ಅಷ್ಟು ಅವರು ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಇದೆಲ್ಲ ನಿಧಾನಕ್ಕೆ ಬದಲಾವಣೆ ಆಗ್ಬೇಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಶುರು ಆಗ್ಬೇಕು. ಅದೇ ರೀತಿ ಶಾಲೆಗಳಲ್ಲೂ ಶುರು ಆಗ್ಬೇಕು. ಆದ್ರೆ ಶಾಲೆಗಳಲ್ಲಿ ಶುರು ಆಗ್ಬೇಕಾದ್ರೆ ಮೊದಲು ಶಿಕ್ಷಕರಿಗೆ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಇರ್ಬೇಕಲ್ವಾ? ಹೌದು ಸರ್. ಅವ್ರಿಗೆ ಏನು ಗೊತ್ತಿಲ್ಲದವ್ರು ಅವ್ರ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ. ಆದ್ರೆ ಮಕ್ಕಳಿಗೆ ಹೇಳ್ಬೇಕಾದ್ರೆ ಅವರ ಒಂದು ವಯಸ್ಸು ನೋಡಿ ನಾವ್ ಹೇಳ್ಬೇಕಾಗತ್ತೆ. ತುಂಬಾ ಚಿಕ್ಕ ವಯಸ್ಸಿಗೆ ನಾವು ಹೆಚ್ಚು ವಿಚಾರ ಹೇಳಕ್ ಆಗಲ್ಲ. ಮಕ್ಕಳು ಏನಾಗ್ತಾರೆ, ದೇವ್ರು ಎಲ್ಲಿದ್ದಾನೆ, ದೇವ್ರು ಯಾಕೆ ಕಾಣಿಸಲ್ಲ, ಈ ತರ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಅದನ್ನ ಶಿಕ್ಷಕರು ಒಂದು ಸರಿಯಾದ ಉದಾಹರಣೆ ಕೊಟ್ಟು ಹೇಳೋ ಅಂತ ಒಂದು ಶಕ್ತಿ ಅವ್ರಿಗಿರ್ಬೇಕು. ಈಗ ನಾವೊಂದು ಸ್ಕೂಲಲ್ಲಿ ಒಂದು ಟೇಬಲ್ ಇರುತ್ತೆ. ಆ ಟೇಬಲ್ ನ ಮಾಡೋದು ಒಬ್ರು ಕಾರ್ಪೆಂಟರ್ ಮಾಡಿರ್ತಾರಲ್ವಾ, ಯಾರು ಮಾಡದೆ ಟೇಬಲ್ ಆಗೋದಿಲ್ಲ. ಆದ್ರೆ ಕಾರ್ಪೆಂಟರ್ ಮಾಡಿದ್ದನ್ನ ನಾವು ನೋಡಿರಲ್ಲ, ನಾವು ಬರೀ ಟೇಬಲ್ ನೋಡ್ತೀವಿ. ಅಂದ್ರೆ ಅದ್ರ ಹಿಂದೆ ಒಂದು ಬುದ್ಧಿಶಕ್ತಿ ಇದೆ. ಹಂಗೆ ಈ ಪ್ರಪಂಚದ ಹಿಂದೆನೂ ಒಂದು ಬುದ್ಧಿಶಕ್ತಿ ಇದೆ. ಆ ಶಕ್ತಿ ಈ ಪ್ರಪಂಚ ಎಲ್ಲ ಸೃಷ್ಟಿ ಮಾಡಿದೆ. ನಾವು ಅದನ್ನ ಅನುಭವಿಸ್ಬೋದು. ಅದ ನಾವೆಲ್ಲ ಈ ಪ್ರಪಂಚವನ್ನು ಅನುಭವಿಸ್ಲಿ ಅಂತ ದೇವ್ರು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಅದನ್ನ ಅನುಭವಿಸ್ತಾ ನಾವು ಮಾಡ್ತಾ ಇರೋ ತಪ್ಪು ಅಂದ್ರೆ ನಮ್ಮನ್ನ ನಾವು ಪೂರ್ತಿ ಮರಿತಾ ಇದೀವಿ, ದೇವ್ರನ್ನ ಮರಿತಾ ಇದೀವಿ. ಬರೀ ಇಂದ್ರಿಯ ಮುಖದಲ್ಲಿ ಮಾತ್ರ ಮುಳುಗಿ ನಾವು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡ್ತಾ ಇದೀವಿ. ಅದಕ್ಕೆ ಸಮಾಜದಲ್ಲಿ ಇಷ್ಟೊಂದು ಅವ್ಯವಸ್ಥೆ ಆಗಿದೆ. ಇವಾಗ ಇದೆಲ್ಲ ಸರಿ ಆಗ್ಬೇಕಾದ್ರೆ ಪ್ರತಿಯೊಂದು ಮನೇಲೂ ಬದಲಾವಣೆ ಆಗ್ಬೇಕು. ಮತ್ತೆ ಶಿಕ್ಷಕರು ಮೊದಲು ಅವರು ಬದಲಾಗ್ಬೇಕು. ಶಿಕ್ಷಕರು ನಿಮ್ಗೆ ಸುಮ್ನೆ ಹೇಳ್ಬಿಟ್ರೆ ಅವ್ರಿಗೆ ಆಗಲ್ಲ. ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಏನಾರ ಕೊಡ್ಬೇಕಾಗತ್ತೆ. ಅವರು ಜೀವನ ಸರಿ ಮಾಡ್ಕೊಳ್ಬೇಕು. ಈಗ ಶಿಕ್ಷಕರು ದಿವ್ಸ ಭಗವದ್ಗೀತೆ ಓದೋದು ಜಪಾನೋ ಏನಾರ ಮಾಡಿದ್ರೆ ಅವ್ರಿಗೆ ಹೇಳ್ಬೇಕು ಅನ್ಸುತ್ತೆ. ಅವ್ರು ಏನು ಮಾಡ್ದೇವ್ರೆ ಮಕ್ಕಳಿಗೆ ಎಲ್ಲಿ ಹೇಳ್ತಾರ ಅವರು? ಮತ್ತೆ ಅವರೇ ತಪ್ಪು ದಾರಿಲಿ ಹೋಗ್ತಾ ಇದ್ರೆ, ಅವರೇ ಸುಳ್ಳು ಹೇಳ್ತಾ ಇದ್ರೆ, ಅವರೇ ಇನ್ನೇನಾರ ಕೆಟ್ಟ ಕೆಲ್ಸಗಳನ್ನ ಮಾಡ್ತಾ ಇದ್ರೆ, ಮಕ್ಕಳ ಅಪ್ಪಿ ತಪ್ಪಿ ಏನಾರ ನೋಡಿದ್ರೆ ಟೀಚರ್ಗಳಿದ್ನೆಲ್ಲ ಮಾಡೋದು, ಮಕ್ಕಳಿಗೆ ಅವ್ರ ಮೇಲೆ ಯಾವ ರೀತಿ ಗೌರವ ಬರುತ್ತೆ? ಅವ್ರು ಹೇಳಿದ ಮಾತೆಲ್ಲ ಹೆಂಗ್ ಕೇಳ್ತಾರೆ? ಇದರಿಂದ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನು ಬದಲಾಗಕ್ಕೆ ಪ್ರಯತ್ನ ಮಾಡ್ಬೇಕು. ಒಳ್ಳೆ ಮನುಷ್ಯರಾಗಕ್ಕೆ ಪ್ರತಿಯೊಬ್ರು ಬದಲಾಗ್ಬೇಕು. ಹಂಗೆ ಮಾಡಿದಾಗ ನಾವು ಮಕ್ಕಳ ಮೇಲೆ ಒಂದು ಪರಿಣಾಮ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ನಾವೇ ಸರಿ ಇಲ್ದೇವ್ರೆ ಮಕ್ಕಳನ್ನ ನಾವು ಯಾವುದೇ ರೀತಿಲೂ ಮಕ್ಕಳ ಮೇಲೆ ನಾವು ಪ್ರಭಾವ ಬೀರಕ್ಕಾಗಲ್ಲ. ಹೌದು ಸರ್. ಸರ್, ನೀವು ಹೇಳ್ದಾಗೆ ಅಂದ್ರೆ ಮಕ್ಕಳಲ್ಲಿ ಧರ್ಮ ಮತ್ತೆ ಮೋಕ್ಷದ ಬಗ್ಗೆ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್. ಹಾಗಾದ್ರೆ ಮಕ್ಕಳಲ್ಲಿ ಆಧ್ಯಾತ್ಮಿಕತೆಯನ್ನ ಮೂಡಿಸುವಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹೇಗೆಲ್ಲ ಸಹಾಯ ಆಗುತ್ತೆ ಸರ್? ನೀವು ನಮ್ಮ ಒಂದು ಪ್ರಾಚೀನ ಸಂಸ್ಕೃತಿಯನ್ನು ತಗೊಂಡ್ರೆ ಇದರಲ್ಲಿ ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಸಾಧನೆ ಅದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ನಾವೆಲ್ಲ ಮಕ್ಕಳಾಗಿದ್ದಾಗ ಬೆಳಗ್ಗೆ ಎದ್ರೆ ಸ್ನಾನ ಮಾಡಿದ್ಮೇಲೆ ದೇವ್ರ ನಮಸ್ಕಾರ ಮಾಡೋದು, ಏನಾರ ಶ್ಲೋಕ ಹೇಳೋದು, ಮತ್ತೆ ಸಾಯಂಕಾಲ ಬಂದ ಮೇಲೆ ಕಾಲ್ ತೊಳ್ಕೊಂಡು ದೇವ್ರ ನಮಸ್ಕಾರ ಮಾಡೋದು, ಏನಾರ ಶ್ಲೋಕ ಹೇಳೋದು, ಇದು ದಿನನಿತ್ಯ ನಾವು ಮಾಡ್ತಾ ಇದ್ವಿ. ಈಗ ಮಕ್ಕಳಲ್ಲಿ ಈ ಅಭ್ಯಾಸಗಳೆಲ್ಲ ಹೋಗ್ತಾ ಇದೆ. ಯಾಕೆಂದ್ರೆ ತಂದೆ ತಾಯಿಗಳು ಇದನ್ನೇನು ಮಾಡ್ತಾ ಇಲ್ಲ. ಈಗ ಮನುಷ್ಯ ಹೆಂಗಾಗಿದ್ದಾನೆ ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಹೆಂಗೆ ದುಡ್ಡು ಸಂಪಾದನೆ ಮಾಡೋದು, ಎಷ್ಟು ದುಡ್ಡು ಸಂಪಾದನೆ ಮಾಡೋದು ಇದ್ರಲ್ಲೇ ಮುಳುಗ್ಬಿಟ್ಟಿದ್ದಾನೆ. ಆದ್ರಿಂದ ಇದಕ್ಕೆ ಒಂದು ಸ್ಥಾನನೇ ಕೊಟ್ಟಿಲ್ಲ. ಇದು ಮತ್ತೆ ಶುರು ಮಾಡ್ಬೇಕು. ಹಿಂದೆ ಇದೇ ತರ ಇತ್ತು. ಈಗ ನಮ್ಮ ಒಂದು ಸಂಸ್ಕೃತಿ ತಗೊಂಡ್ರೆ 365 ದಿವಸನು ಏನೋ ಒಂದು ವಿಶೇಷ ದಿವಸ ಇದ್ದೇ ಇರುತ್ತೆ ಅಲ್ವಾ? ನಮ್ಗೆ ಎಷ್ಟು ಹಬ್ಬಗಳು, 1-2 ಯುಗಾದಿಯಿಂದ ಹಿಡಿದ್ರೆ ರಾಮನವಮಿ ಆಗ್ಲಿ, ಕೃಷ್ಣ ಜನ್ಮಾಷ್ಟಮಿ, ಆಮೇಲೆ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಹಿಂಗೆ ಬರ್ತಾಲೇ ಇರುತ್ತೆ. ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾ ಇರುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಈ ಹಬ್ಬಗಳನ್ನೆಲ್ಲ ಸುಮ್ನೆ ಚೆನ್ನಾಗಿರೋ ಊಟ ಮಾಡಿ ಏನೋ ಪಟಾಕಿ ಹೊಡೆದು ಸಿನಿಮಾ ಆಡ್ಕೊಂಡು ಹಾಡು ಹೇಳ್ಕೊಂಡು ಕುಣಿದಾಡೋ ಮಟ್ಟಕ್ಕೆ ನಾವು ತಂದ್ಬಿಟ್ಟಿದೀವಿ. ನಾವು ಇದ್ರ ಬಗ್ಗೆ ಎಲ್ಲ ನಾವು ಅದ್ರಲ್ಲಿ ಇರೋ ಏನು ಒಂದು ಸಂದೇಶ ಇದೆ ಅದನ್ನ ತಿಳ್ಕೊಳ್ಬೇಕು. ಈಗ ನಮ್ಮ ಪುರಾಣಗಳು ಬೇಕಾದಷ್ಟಿದೆ. ಆ ಕಥೆಗಳನ್ನು ಸ್ವಲ್ಪ ಸ್ವಲ್ಪ ಆಗಿ ಮಕ್ಕಳಿಗೂ ಹೇಳ್ತಾ ಇರ್ಬೇಕು. ನಾವೆಲ್ಲ ಮಕ್ಕಳಾಗಿದ್ದಾಗ ಈಗ ರಾಮ ನವಮಿ ಬಂದಾಗ ರಾಮಾಯಣ ಪಾರಾಯಣ ಮಾಡ್ತಾ ಇದ್ರು, ನಾವೆಲ್ಲ ಹೋಗಿ ಕೇಳ್ತಾ ಇದ್ವಿ. ಅದೇ ರೀತಿ ದಸರಾದಲ್ಲಿ ಚಂಡಿ ಪಾರಾಯಣ ಅಂತ ಮಾಡ್ತಾರೆ. ಮತ್ತೆ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಭಾಗವತ, ಈ ತರ ಇದನ್ನೆಲ್ಲ ರೆಗ್ಯುಲರ್ ನಾವು ಮಾಡೋದು ಅಭ್ಯಾಸ ಮಾಡ್ಕೊಳ್ಬೇಕು. ಅದು ಮೊದ್ಲು ಇತ್ತು, ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ಈಗ ಅದನ್ನೆಲ್ಲ ಬಿಟ್ಟಿದೀವಿ. ನಾವು ನಮ್ಮ ಸಂಸ್ಕೃತಿಯನ್ನ ನಾವು ಸರಿಯಾಗಿ ನಾವು ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಆಧ್ಯಾತ್ಮಿಕತೆ ಸೇರ್ಕೊಳ್ಳುತ್ತೆ. ಅದು ನಮ್ಮ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಅದು ಇಲ್ಲವೇ ಇಲ್ಲ. ನಾವು ಊಟ ಮಾಡುವಾಗ ನಾವು ಪ್ರಾರ್ಥನೆ ಮಾಡ್ತೀವಿ. ಈಗ ಅದೆಲ್ಲ ಮಕ್ಕಳಿಗೆ ಯಾರು ಹೇಳ್ಕೊಡ್ತಾ ಇಲ್ಲ. ಊಟ ಮಾಡುವಾಗ ಪ್ರಾರ್ಥನೆ ಮಾಡ್ತಾ ಇದ್ವಿ. ಬೆಳಗ್ಗೆ ಎದ್ದ ಹೇಗೆ ಹೇಳ್ಬೇಕು ಅದನ್ನೆಲ್ಲ ನಮ್ಮವ್ರು ಹೇಳಿದ್ದಾರೆ. ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಹೇಳಿ ಅಂತ ಹೇಳ್ತಾ ಇದ್ರಿ. ಇದಕ್ಕೆಲ್ಲ ಈಗ ನೀವು ಹುಡುಕ್ತಾ ಹೋದ್ರೆ ವೈಜ್ಞಾನಿಕ ಕಾರಣಗಳೆಲ್ಲ ಇದೆ. ನಾವು ಅದನ್ನ ನಾವ್ ಏನ್ ಅನ್ಕೊಂಡ್ಬಿಟ್ಟಿದ್ವಿ, ಸುಮ್ನೆ ಬರೀ ಮೂಢನಂಬಿಕೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಈಗ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಉತ್ತರಕ್ಕೆ ತಲೆ ಹಾಕಿ ಮಲಕ್ಕೋಬಾರ್ದು ಅಂತ. ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ. ಈಗ ಉತ್ತರಕ್ಕೆ ತಲೆ ಹಾಕಿ ಮಲಕೊಳ್ಳೋದ್ರಿಂದ ರಕ್ತ ಸಂಚಲನೆ ಮೆದುಳಿಗೆ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇರುತ್ತೆ ಅಂತ ಈಗ ವಿಜ್ಞಾನಿಗಳೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಒಂದು ಏನಿತ್ತು, ಒಂದು ನಮ್ಮ ಜೀವನ ಏನಿತ್ತು ಅದರಲ್ಲಿ ಆಧ್ಯಾತ್ಮಿಕತೆ ಯಾವಾಗ್ಲೂ ಸೇರ್ಕೊಂಡೇ ಇತ್ತು. ಅದನ್ನ ಬಿಟ್ಟಿರೋದ್ರಿಂದ ಇವಾಗ ಹಿಂಗ್ ಆಗ್ತಾ ಇದೆ. ಈಗ ಗಣೇಶನ ಹಬ್ಬ ಮಾಡಿದ್ರೆ ಸುಮ್ನೆ ಸಿನಿಮಾ ಹಾಡು ಹೇಳ್ಕೊಂಡು ಹೆಂಡ ಕುಡ್ದು ಡ್ಯಾನ್ಸ್ ಮಾಡುವಂತ ಸನ್ನಿವೇಶನ ನಾವು ನೋಡ್ತಾ ಇದ್ವಿ. ಈಗೆಲ್ಲ ಹಬ್ಬಗಳನ್ನ ಈಗೆಲ್ಲ ನಾವು ಮಾಡ್ಬೇಕಾದ್ದು ಭಜನೆ ಮಾಡೋದ್ರಿಂದ ಮತ್ತೆ ಆಧ್ಯಾತ್ಮಿಕ ವಿಚಾರವನ್ನ ಕೇಳೋದ್ರಿಂದ ನಮ್ಮಲ್ಲಿ ಎಷ್ಟಿದೆ, ನಾವು ಗ್ರಂಥಗಳು ಲೆಕ್ಕವಿಲ್ಲದಷ್ಟಿದೆ. 18 ಮಹಾಪುರಾಣ ಇದೆ, 18 ಉಪಪುರಾಣ ಇದೆ, ಭಗವದ್ಗೀತೆ ಇದೆ. ಇದಲ್ಲದೆ ನಮ್ಮ ಆಚಾರ್ಯರು ಬರೆದಿರುವಂತ ಲೆಕ್ಕವಿಲ್ಲದಷ್ಟು ಗ್ರಂಥಗಳಿದೆ. ಇದೆಲ್ಲ ನಾವು ನಮ್ಮ ಜೀವನದಲ್ಲಿ ಮೊದ್ಲು ಇತ್ತು ಇದೆಲ್ಲ. ಮತ್ತೆ ಗುರುಕುಲದಲ್ಲಂತೂ ಅದು ಹಂಗೆ ಇತ್ತು. ಅದೇ ತರಾನೇ ಒಂದು ಸಿಸ್ಟಮ್ ಇತ್ತು. ಅವ್ರು ಎರಡನ್ನೂ ಹೇಳ್ಕೊಡ್ತಾ ಇದ್ರು. ಈ ತರ ಒಂದು ಲೌಕಿಕ ವಿದ್ಯೆನೂ ಹೇಳ್ಕೊಡ್ತಾ ಇದ್ರು, ಆಧ್ಯಾತ್ಮಿಕ ವಿದ್ಯೆನೂ ಹೇಳ್ಕೊಡ್ತಾ ಇದ್ರು. ಇದನ್ನೆಲ್ಲ ನಾವು ಬಿಟ್ಟಿರೋದ್ರಿಂದ ಹಿಂಗಾಗಿದೆ. ನಮ್ ಸಂಸ್ಕೃತಿಯನ್ನ ನಾವು ಫಾಲೋ ಮಾಡ್ತಾ ಹೋದ್ರೆ ಅದರಲ್ಲಿ ಆಧ್ಯಾತ್ಮಿಕತೆ ಸೇರ್ಕೊಳ್ಳುತ್ತೆ. ಅದರಿಂದ ನಮ್ಮ ಮನುಷ್ಯ ಜೀವನಾನು ಕೂಡ ತುಂಬಾ ಬದಲಾಗುತ್ತೆ. ಈಗ ನೀವು ದಿವಸ ನೋಡಿ ಟಿವಿ ಚಾನೆಲ್ ಅಲ್ಲಿ ಪ್ರತಿ ದಿವಸಾನು ಏನೋ ಒಂದು ಕೊಲೆ, ಅತ್ಯಾಚಾರ, ಹಣಕಾಸಿನ ಹಗರಣ ಬರೀ ಇದೆ. ಯಾಕೆ ನಾವು ಈ ತರ ಆಗಿದೀವಿ, ಯಾಕೆ ಒಂದು ಮನುಷ್ಯತ್ವನೇ ನಾವು ಕಳ್ಕೊಂಡಿದೀವಿ ಅಂದ್ರೆ ಆಧ್ಯಾತ್ಮಿಕ ಚಿಂತೆ ಇಲ್ಲದೆ ಇರೋದ್ರಿಂದ. ಅದು ಬರ್ತಾ ಇದ್ರೆ ಈಗ ನಮಗೆ ದೇವರು ಎಲ್ಲಾದ್ರಲ್ಲೂ ಇದ್ದಾನೆ ಅನ್ನೋ ಒಂದು ನಮ್ಗೆ ಜ್ಞಾನ ಬಂದ್ರೆ ನಾವು ಬೇರೆಯವ್ರನ್ನ ನಾವು ನೋವಿಸಲ್ಲ, ಬೇರೆಯವ್ರ ಮೋಸ ಮಾಡ್ಬೇಕು ಅನ್ನೋ ಯೋಚನೆ ಬರೋದಿಲ್ಲ. ಅದಕ್ಕೆ ಹೇಳಿದ್ರು ಪರೋಪಕಾರಂ ಪುಣ್ಯಾಯ ಪಾಪಾಯ ಫಲಪೀಡನಂ ಅಂತ ನಮ್ಮ ಪುರಾಣಗಳ ಬಗ್ಗೆ ಹೇಳಿದ್ರು. 18 ಪುರಾಣದ ಒಂದು ಸಾರಾಂಶ ಏನು ಅಂದ್ರೆ ಇದೆ, ಬೇರೆಯವ್ರಿಗೆ ಉಪಕಾರ ಮಾಡೋದೇ ಪುಣ್ಯ, ಬೇರೆಯವ್ರಿಗೆ ಯಾವ್ದೋ ಒಂದ್ ರೀತಿ ಕಿರುಕುಳ ಕೊಡೋದೇ ಪಾಪ ಅಂತ. ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಇತ್ತು. ಇದೆಲ್ಲ ಇದನ್ನ ನಾವು ಬಿಟ್ಟಿರೋದ್ರಿಂದ ಹಿಂಗಾಗಿದೆ. ಅದರಿಂದ ಭಾರತೀಯ ಸಂಸ್ಕೃತಿಯನ್ನ ನೀವು ತಗೊಂಡ್ರೆ ಅದರಲ್ಲಿ ಆಧ್ಯಾತ್ಮಿಕತೆ ಅದ್ರಲ್ಲಿ ಸೇರ್ಕೊಂಡೇ ಇರುತ್ತೆ. ಅದನ್ನ ಬಿಟ್ಟು ಭಾರತೀಯ ಸಂಸ್ಕೃತಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹಬ್ಬ, ಈಗ ಫಾರ್ ಎಕ್ಸಾಂಪಲ್ ಈಗ ದೀಪಾವಳಿ ಹೇಳಿದ್ರಿ ನೀವು.
ದೀಪಾವಳಿ ಅಂದ್ರೆ ಸುಮ್ನೆ ನಾವು ಪಟಾಕಿ ಹಚ್ಚಿಸ್ತೀವಿ. ಹೌದು. ದೀಪ ಅಂದ್ರೆ ಏನು? ಅದು ಜ್ಞಾನದ ಪ್ರತೀಕ. ಈಗ ದೀಪ ಹಚ್ಚಿದ್ರೆ ಕತ್ಲು ಹೋಗುತ್ತಲ್ವಾ, ಅದೇ ರೀತಿ ಮನುಷ್ಯನಿಗೆ ಜ್ಞಾನ ಬಂದ್ರೆ ಅಜ್ಞಾನ ಹೋಗುತ್ತೆ. ಜ್ಞಾನ ಅಂದ್ರೆ ಏನು? ನಾವ್ ಯಾರು ಅಂತ ತಿಳ್ಕೊಳ್ಳೋದು, ಅದೇ ಜ್ಞಾನ. ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇದು ಒಂದು ಸಿಂಬಾಲಿಸಮ್ ಅಷ್ಟೇ. ದೀಪ ಹಚ್ಚೋದು ಒಂದು ಸಿಂಬಾಲಿಸಮ್. ಅದಕ್ಕೆ ನಾವು ಇದು ಹೇಳ್ತೀವಲ್ಲ, ತಮಸೋಮ ಜ್ಯೋತಿರ್ಗಮಯ ಅಂತ ನಾವು ಶ್ಲೋಕನು ಹೇಳ್ತೀವಿ. ಅಸತೋಮ ಸತ್ಯಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ. ಇದನ್ನ ದೀಪ ಹಚ್ಚಿಸ್ಬೇಕಾದ್ರೆ ನಾವು ಇದನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಈ ನಾವು ಎಲ್ಲ ಯಾವುದೇ ಒಂದು ಸಂಪ್ರದಾಯ ಮಾಡಿದ್ರು ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಆ ಕಾರಣದ ಬಗ್ಗೆನೂ ಮಕ್ಕಳಿಗೆ ಹೇಳ್ಬೇಕು. ಈಗ ನವರಾತ್ರಿ ಅಂತ ಹೇಳ್ತೀವಿ. ನವರಾತ್ರಿ ಅದರ ಒಂದು ವಿಶೇಷತೆ ಏನು ಅಂದ್ರೆ ಕೊನೆಯಲ್ಲಿ ಒಳ್ಳೇದು ಉಳ್ಕೊಳ್ಳುತ್ತೆ, ಕೆಟ್ಟದು ಹಾಳಾಗುತ್ತೆ ಅನ್ನೋದು ಒಂದು ಸಂದೇಶ. ಈಗ ದೇವಿ ರಾಕ್ಷಸನ ಸಂಹಾರ ಮಾಡುದು ಅಂತ ಹೇಳಿದ್ರೆ ನಮ್ಮಲ್ಲಿರೋ ರಾಕ್ಷಸಿ ಗುಣಗಳನ್ನು ನಾವು ಬಿಡೋದಕ್ಕೆ ಪ್ರಯತ್ನ ಮಾಡಬೇಕು. ಹಿಂಗೆ ಮಾಡಿದ್ರೆ ಹಬ್ಬಗಳಿಗೆ ಒಂದು ಅರ್ಥ ಇರುತ್ತೆ ಹೊರತುವೆ ಹಬ್ಬ ಅಂದ್ರೆ ಸುಮ್ನೆ ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನೋದು, ಸಿನಿಮಾ ಹಾಡು ಹೇಳ್ಕೊಂಡು ಕುಣಿಯೋದು ಅಂದ್ರೆ ಅದು ಹಬ್ಬ ಆಗಲ್ಲ. ಸರ್, ಮಕ್ಕಳಿಗೆ ಹಬ್ಬದ ಮಹತ್ವದ ಬಗ್ಗೆ ಮೊದಲು ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರಿ. ಆದ್ರೆ ಈಗಿನ ಮಕ್ಕಳ ಜೀವನ ಶೈಲಿ ಬೇರೆ ತರ ಇರುತ್ತೆ ಸರ್. ನೀವು ಮಕ್ಕಳಿಗೆ ಏನ್ ಸಲಹೆ ನೀಡೋದಕ್ಕೆ ಇಷ್ಟಪಡ್ತೀರಾ? ಈ ಮಕ್ಕಳಿಗೆ ನಾನು ಸಲಹೆ ಕೊಡ್ಬೇಕು ಅಂದ್ರೆ ಅದವ್ರ ವಯಸ್ಸಿನ ಮೇಲೂ ಡಿಪೆಂಡ್ ಆಗುತ್ತಲ್ವಾ. ಹೌದು ಸರ್. ಚಿಕ್ಕ ಮಕ್ಕಳಿಗೆ ಹೆಚ್ಚು ಹೇಳಲಿಕ್ಕೆ ಆಗಲ್ಲ. ಅವ್ರಿಗೆ ಏನು, ಚಿಕ್ಕ ಮಕ್ಕಳಿಗೆ ಒಂದು ದೇವರಲ್ಲಿ ಒಂದು ಭಕ್ತಿಯನ್ನ ಮೂಡಿಸ್ಬೇಕು. ಮತ್ತೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಒಂದು ಸ್ವಲ್ಪ ಅವ್ರಿಗೆ ತಿಳಿಯೋ ರೀತಿ ಹೇಳ್ಬೇಕು. ಈಗ ಒಂದ್ ಮಗುವಿಗೆ ನಾನು ಹೇಳ್ಬಿಟ್ಟು ಈಗ ಆ ಮಗು ಹತ್ರ ಇರೋದನ್ನ ನಾನ್ ತಗೊಂಡ್ರೆ ಆ ಮಗು ಬೇಜಾರಾಗುತ್ತೆ. ಅದೇ ರೀತಿ ಬೇರೆಯವ್ರನ್ನ ಇರೋದನ್ನ ನೀನು ಕರಿಬಾರ್ದು. ಈ ತರ ಒಂದು ಸಣ್ಣ ಸಣ್ಣ ಉದಾಹರಣೆ ಕೊಟ್ಟು ಅವ್ರ ವಯಸ್ಸಿಗೆ ಹೇಗೆ ಅರ್ಥ ಆಗುತ್ತೋ ಆ ರೀತಿ ಹೇಳ್ಬೇಕು. ಆಮೇಲೆ ಸ್ವಲ್ಪ ಬೆಳೆದ ಮೇಲೆ ಅವ್ರಿಗೆ ಭಗವದ್ಗೀತೆ ಓದೋದನ್ನ ಅಭ್ಯಾಸ ಮಾಡಿಸೋದು ಬಹಳ ಒಳ್ಳೇದು. ಇದು ಕಾಲೇಜು SLCಲೇ ಓದ್ಬೋದು. SLC ಬಂದ್ರೆ ಭಗವದ್ಗೀತೆ ಓದ್ಬೋದು. ಇದು ನಮ್ಮ ಶಾಲೆಗಳಲ್ಲಿ ಇವಾಗ ಇಲ್ಲ, ಭಗವದ್ಗೀತೆ ಹೇಳೋಂಗಿಲ್ಲ ಅಂತ ಹೇಳ್ತಾರೆ. ನಮ್ದು ಸೆಕ್ಯುಲರ್ ಎಜುಕೇಶನ್ ಭಗವದ್ಗೀತೆ ಹೇಳಬಾರ್ದು, ಇದರಿಂದ ನಾವು ಹಾಳಾಗಿರುತ್ತೆ. ಅದನ್ನ ಹೇಳ್ಬೇಕು. ಮತ್ತೆ ಈಗಿನ ವೈಜ್ಞಾನಿಕ ಒಂದು ಮನೋಭಾವ ಇರೋದ್ರಿಂದ ಪ್ರತಿಯೊಂದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಹೇಳ್ಬೋದು. ಈಗ ನಾನು ಹೇಳ್ದಂಗೆ ಆತ್ಮ ಇದೆ ಅಂತ ಈಗ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ. ಅದೇ ರೀತಿ ಪುನರ್ಜನ್ಮ ಇದೆ ಅಂತಲೂ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಇದೆ ಅಲ್ವಾ ಹೇಳಿರೋದು, ಆತ್ಮ ಸಾಯಲ್ಲ ಅಂತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಅನೇಕ ಜನ್ಮಗಳು ಬರುತ್ತೆ ಅಂತ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ನಾವು ಕೆಟ್ಟ ಕೆಲಸ ಮಾಡಿದ್ರೆ ನಮ್ಗೆ ಕೆಟ್ಟದಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅವರು ಸುಳ್ಳು ಹೇಳ್ಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. ಇದನ್ನ ಅವ್ರಿಗೆ ಮತ್ತೆ ಮತ್ತೆ ಹೇಳ್ಬೇಕು. ನಮ್ಮ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿದ್ಮೇಲೆ ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಾ ಇದ್ರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಈಗ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ತಾ ಇಲ್ವಲ್ಲ, ಇದನ್ನ ಸ್ಕೂಲಲ್ಲೂ ಮಾಡ್ಬೇಕು. ನಾವು ಸಂದೇಶ ಮಾತು ಕೊಟ್ರೆ ಮಾತ್ರ ಸಾಲಲ್ಲ, ಇದು ಮನೆಯಲ್ಲೂ ಶುರುವಾಗ್ಬೇಕು, ಶಾಲೆಯಲ್ಲೂ ಶುರುವಾಗ್ಬೇಕು. ಮಕ್ಕಳಿಗೆ ಈಗ ಒಂದ್ ಸ್ವಲ್ಪ ಬೆಳೆದ ಮಕ್ಕಳಿಗೆ ವೈಜ್ಞಾನಿಕವಾಗ ಈಗ ಆತ್ಮ ಅಂತ ಇದೆ ಅಂತ ಹಿಂಗ್ ಹೇಳೋದು, ಅದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ಅವ್ರಿಗೆ ಹೇಳ್ಬೋದು. ಅವಾಗ ಅದ್ರಲ್ಲಿ ಇವ್ರಿಗೆಲ್ಲ ಆಸಕ್ತಿ ಬರುತ್ತೆ. ಈಗ ಎಲ್ಲಾ ದೇಶದವರು ಈಗ ಭಗವದ್ಗೀತನ ಯಾವ್ದಾವ್ದು ದೇಶದಲ್ಲೂ ಓದ್ತಾ ಇದಾರೆ. ಅಲ್ಲಿ ಎಷ್ಟು ಯೂನಿವರ್ಸಿಟಿಲಿ ಅದು ಸಿಲೆಬಸ್ ಆಗಿದೆ. ಆದ್ರೆ ನಮ್ ದೇಶದಲ್ಲಿ ಯಾವ್ದಾರ ಒಂದು ಹೈಸ್ಕೂಲ್ ಹೋಗಿ ಒಂದು SLC ಓದೋ ಹುಡುಗರಿಗೆ ಭಗವದ್ಗೀತೆ ಬಗ್ಗೆ ಏನಾರ ಒಂದೆರಡು ಮಾತು ಹೇಳಪ್ಪ ಅಂದ್ರೆ 90% ಅಥವಾ ಇವನ್ ಅದಕ್ಕಿಂತ ಜಾಸ್ತಿ ಏನೂ ಗೊತ್ತಿರಲ್ಲ. ಭಗವದ್ಗೀತೆ ಎಲ್ಲಿ ಬರುತ್ತೆ ಅಂತೂ ಗೊತ್ತಿಲ್ಲದೆ ಹೋದ್ರು ಆಶ್ಚರ್ಯ ಏನಿಲ್ಲ. ಭಗವದ್ಗೀತೆ ರಾಮಾಯಣದಲ್ಲಿ ಬರುತ್ತೋ ಮಹಾಭಾರತದಲ್ಲಿ ಬರುತ್ತೋ ಅಂದ್ರೆ ಕಣ್ಕಣ್ ಬಿಡ್ತಾರೆ. ಈಗ ಆ ಮಟ್ಟಕ್ಕೆ ಬಂದ್ ಕೂತಿದೆ ನಮ್ ಸಮಾಜ. ಇದು ನಿಧಾನವಾಗಿ ಪ್ರಯತ್ನ ಮಾಡ್ಬೇಕು. ಎಲ್ರು ಪ್ರಯತ್ನ ಮಾಡಿ ನಿಧಾನವಾಗಿ ಒಂದು ಸಮಾಜ ಬದಲಾವಣೆಗೆ ಎಲ್ರು ಪ್ರಯತ್ನ ಮಾಡ್ಬೇಕು. ಅಂದ್ರೆ ಸರ್, ಮಕ್ಕಳಿಗೆ ಮನೆಯಲ್ಲಿಯೇ ಭಗವದ್ಗೀತೆ ರಾಮಾಯಣದ ಬಗ್ಗೆ ಶಾಲೆಗಳಲ್ಲಿ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರಿ. ಸರ್, ಕೊನೆಯದಾಗಿ ನಮ್ಮ ಸಮುದಾಯದ ಜನತೆಗೆ ಏನ್ ಸಲಹೆ ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಸಮುದಾಯದಲ್ಲಿ ನಾಸ್ತಿಕರಿಗಿಂತ ಆಸ್ತಿಕರೇ ಜಾಸ್ತಿ ಇದಾರೆ ಅಲ್ವಾ? ಹೌದು, ನಾಸ್ತಿಕರು ಇದಾರೆ, ಆದ್ರೆ ನಾಸ್ತಿಕರ ಸಂಖ್ಯೆ ತುಂಬಾ ಕಡಿಮೆ. ಆಸ್ತಿಕರೇ ಜಾಸ್ತಿ. ದೇವಸ್ಥಾನಕ್ಕೆ ಹೋಗೋರು, ಹರಕೆ ಹೊತ್ಕೊಳ್ಳೋರು, ತಿರುಪತಿಗೆ ಹೋಗೋರು, ತಲೆ ಬೋಳಿಸ್ಕೊಳ್ಳೋರು ಬೇಕಾದಷ್ಟು ಜನ ಇದಾರಲ್ವಾ, ಅದಕ್ಕೇನ್ ಕಡಿಮೆ ಇಲ್ಲ. ಇವರೆಲ್ಲಾರು ದೇವ್ರ ಮೆಚ್ಚೋಂಗ್ ಬದುಕ್ತಾ ಇದಾರ ಅಂತ ಒಂದು ಪ್ರಶ್ನೆ ನಾವು ಕೇಳಿದ್ರೆ, ಎಲ್ರು ದೇವ್ರ ಮೆಚ್ಚೋಂಗ್ ಬದುಕಿದ್ರೆ ನಮ್ ಸಮಾಜ ಹಿಂಗ್ ಇರ್ತಾ ಇತ್ತಾ? ಖಂಡಿತವಾಗ್ಲೂ ಈ ತರ ಇರ್ತಾ ಇರ್ಲಿಲ್ಲ. ಅಂದ್ರೆ ನಾವ್ ಏನು ಈಗ ದೇವಸ್ಥಾನಕ್ಕೆ ಹೋಗೋದು ಸುಮ್ನೆ ಏನೋ ಒಂದೆಲ್ಲೋ ಕ್ಲಬ್ ಹೋದಂಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಷ್ಟು ಮಾಡಿದ್ರೆ ಸಾಲದು, ದೇವ್ರು ಇದಾನೆ ಅಂತ ನಾವು ತಿಳ್ಕೊಂಡ್ರೆ ಸಾಲದು. ದೇವ್ರ ಮೆಚ್ಚೋಂಗೆ ನಾವು ಬದುಕ್ಬೇಕು. ದೇವ್ರ ಮೆಚ್ಚೋದ್ ಹೆಂಗೆ ಅಂತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಭಕ್ತಿ ಯೋಗದಲ್ಲಿ
ಭಕ್ತಿಯೋಗ ತುಂಬಾ ಚಿಕ್ಕ ಅಧ್ಯಾಯ, 20 ಶ್ಲೋಕ ಇರೋದು ಭಕ್ತಿಯೋಗದಲ್ಲಿ. ಅದರಲ್ಲೂ ಕೊನೆ 8 ಶ್ಲೋಕನ ಚೆನ್ನಾಗಿ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರಿಂದ ಖಂಡಿತವಾಗ್ಲೂ ನಮ್ಮ ಸಮುದಾಯಕ್ಕೆ ತುಂಬಾ ಒಳ್ಳೇದಾಗುತ್ತೆ. ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಏನೋ ಒಂದು ಈಗ ಮೇಲೂ ಕೀಳು ಅನ್ನೋದು ಎಲ್ಲಿದೆ? ನಮ್ ಭಗವದ್ಗೀತೆಯಲ್ಲಿ ದೇವ್ರೇನ್ ಹೇಳಿರೋದು? ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನಪ್ರಿಯ ಅಂತ ಹೇಳಿರೋದು. ನನಗೆಲ್ರೂ ಒಂದೇ ಅಂತ ದೇವ್ರು ಹೇಳಿರೋದು. ದೇವ್ರ ದೃಷ್ಟಿಯಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಅದರಿಂದ ನಾವು ಈ ಜಾತಿ ಹೆಸರಲ್ಲಿ ಕಚ್ಚಾಡೋದು ಮೊದ್ಲು ಬಿಡಬೇಕು. ಭಾಷೆಯ ವಿಚಾರದಲ್ಲಿ ಜಗಳ ಆಡೋದನ್ನ ಬಿಡಬೇಕು. ನಾವೆಲ್ಲ ಭಾರತೀಯರು ಅನ್ನೋದನ್ನ ಮೊದಲು ನಾವು ಜ್ಞಾಪಕ ಇಟ್ಕೊಳ್ಬೇಕು. ನಮ್ಮ ಸಂಸ್ಕೃತಿ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳೋ ಒಂದು ಯೋಗ್ಯತೆನ ಎಲ್ರೂ ಪಡ್ಕೊಳ್ಬೇಕು. ನಾನ್ ದೊಡ್ಡ ಪಂಡಿತ ಅಲ್ಲ, ನನ್ಗಿಂತ ಚೆನ್ನಾಗಿ ವಿಚಾರ ತಿಳ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ. ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಅದರಿಂದ ನನಗೆ ತುಂಬಾ ಸಂತೋಷ ಆಗಿದೆ. ಹಂಗೆ ಎಲ್ರು ಒಬ್ರಿಗೊಬ್ರಿಗೆ ಹಿಂಗೆ ಹೇಳ್ತಾ ಹೋದ್ರೆ ಅದನ್ನ ಎಲ್ರೂ ತಿಳ್ಕೊಂಡ್ರೆ ಅದರಿಂದ ಖಂಡಿತ ಒಂದು ಒಳ್ಳೆ ಪರಿವರ್ತನೆ ಆಗುತ್ತೆ. ಇದಕ್ಕೆ ಎಲ್ರೂ ಶ್ರಮ ಪಡ್ಬೇಕು. ನಾನು ಭಗವದ್ಗೀತೆ ಸಂದೇಶ ಅಂದ್ರೆ ನಾವು ಬೇರೆ ಬೇರೆ ತರದಲ್ಲಿ ನೋಡ್ಬೋದು. ನನ್ನನ್ನು ಕೇಳಿದ್ರೆ ಭಗವದ್ಗೀತೆ ಅಂದ್ರೆ ನಾವು ಸಂತೋಷವಾಗಿರೋದು ಹೇಗೆ ಅಂತ ಹೇಳ್ಕೊಡೋ ಪುಸ್ತಕ ಅಂದ್ರೆ ಅದು ತಪ್ಪಲ್ಲ ಅಂತ ನಾನು ನಂಬ್ತೀನಿ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ದುಃಖದಿಂದ ಬಿಡುಗಡೆ ಆಗೋದೇ ಯೋಗ ಅಂತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸಂವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಅಂದ್ರೆ ದುಃಖದಿಂದ ಬಿಡುಗಡೆ ಆಗೋದು. ಈ ದುಃಖ ಬರಕ್ ಕಾರಣ ಏನು ಅಂದ್ರೆ ಇಲ್ಲೇ ನಾವು ಯಾರು ಅಂತ ನಾವು ಬರ್ತಿರೋದು. ಆತ್ಮ ಅನಾತ್ಮ ವಿವೇಕ ಇಲ್ಲ, ಅನಾತ್ಮವನ್ನೇ ನಾವು ಆತ್ಮ ಅಂತ ತಿಳ್ಕೊಂಡಿದೀವಿ. ಈ ಒಂದು ಅಜ್ಞಾನದಿಂದ ಬಿಡುಗಡೆ ಆದ್ರೆ ನಾವು ಜ್ಞಾನವನ್ನ ಪಡ್ಕೊಂಡ್ರೆ ನಮ್ಮ ಒಳಗಡೆನೆ ಸಂತೋಷ ಶಾಂತಿ ನಾವು ಅನುಭವಿಸ್ಬೋದು. ಇದನ್ನ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಎಲ್ಲದಕ್ಕಿಂತ ದೊಡ್ಡ ಸುಖ ಸಿಗೋದು ನಮ್ಮ ಒಳಗಡೆ ಅಂತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮತ್ತೆ ಕರ್ಮಯೋಗ, ಜ್ಞಾನಯೋಗ ಇದ್ರ ಬಗ್ಗೆನೂ ಹೇಳಿದೆ. ನಮ್ಗೆಲ್ರಿಗೂ ಗೊತ್ತಿದೆ, ನಾವು ಮಾಡೋ ಕೆಲಸದ ಒಂದು ಫಲ ಅದು ನಮ್ ಕೈ ಮೇಲಿಲ್ಲ. ಡಾಕ್ಟರ್ ಆದವರು ಟ್ರೀಟ್ಮೆಂಟ್ ಕೊಡ್ಬೋದೇ ಹೊತ್ತು ರೋಗಿ ಗ್ಯಾರಂಟಿ ಉಳಿತಾನೆ ಅಂತ ಈ ಪ್ರಪಂಚದಲ್ಲಿ ಯಾವ ಡಾಕ್ಟರ್ಗೂ ಹೇಳಕ್ ಸಾಧ್ಯ ಇಲ್ಲ. ಅದು ನಮ್ ಕೈನಲ್ಲಿಲ್ಲ. ಅದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಒಂದು ಮನಃಶಾಂತಿ ಬರುತ್ತೆ ನಮ್ಗೆ. ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ಮಾಡಬೇಕು. ಅದೇ ಕರ್ಮಯೋಗ ಅಂದ್ರೆ ಅದೇ ಎಲ್ಲರಲ್ಲೂ ದೇವ್ರಿದಾನೆ. ನಾವು ಮಾಡೋ ಕೆಲಸದಿಂದ ಬೇರೆಯವ್ರ ಸೇವೆ ಮಾಡ್ತೀವಲ್ವಾ, ನಾವು ಅವರಲ್ಲಿ ದೇವ್ರಿದಾನೆ, ಹಿಂಗೆ ನಾವು ದೇವ್ರ ಸೇವೆ ಮಾಡ್ತಾ ಇದೀವಿ. ಆ ಒಂದು ದೃಷ್ಟಿಕೋನದಿಂದ ನಮ್ ಕೆಲಸವನ್ನು ಮಾಡಿದ್ರೆ ಅದೇ ಕರ್ಮಯೋಗ ಆಗುತ್ತೆ. ಅದರಿಂದ ನಮ್ಗೆ ದೇವರ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಮತ್ತೆ ಜ್ಞಾನ ಏನು ಅಂತ ಭಗವದ್ಗೀತೆ ಬಹಳ ವಿಸ್ತಾರವಾಗಿ ಹೇಳಿದೆ. ಕ್ಷೇತ್ರ ವಿಭಾಗದಲ್ಲಿ ಅದನ್ನು ಹೇಳಿದೆ. ಮತ್ತೆ ಧ್ಯಾನ ಮಾಡೋದು ಅದ್ರ ಬಗ್ಗೆನೂ ಹೇಳಿದೆ. ಮತ್ತೆ ಧ್ಯಾನ ಮಾಡ್ತಾ ಇರೋ ವ್ಯಕ್ತಿ ಈಗ ಅವನು ಪೂರ್ತಿ ಕೊನೆ ಹಂತವನ್ನು ತಲುಪ್ತೆ ಅವನು ಈ ಜನ್ಮ ಹೋದ್ರೆ ಏನಾಗುತ್ತೆ ಅಂತ ಅದ್ರ ಬಗ್ಗೆನೂ ಹೇಳಿದೆ. ಪುನರ್ಜನ್ಮದ ಬಗ್ಗೆ ಅಂತೂ ಬಹಳ ಸ್ಪಷ್ಟವಾಗಿ ಭಗವದ್ಗೀತೆ ಹೇಳಿದೆ. ಈಗ ವಿಜ್ಞಾನಿಗಳೆಲ್ಲ ಒಪ್ಕೊಳ್ತಾ ಇದಾರೆ ಪುನರ್ಜನ್ಮ ಇದೆ ಅಂತ. ಇದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್ ನೀವು ಹುಡುಕಿದ್ರೆ ಸಿಗುತ್ತೆ. ರೀಇನ್ಕಾರ್ನೇಷನ್ ರಿಸರ್ಚ್ ಅಂದ್ರೆ ಬೇಕಾದಷ್ಟು ಸಿಗುತ್ತೆ. ನಿಮ್ಯಾನ್ಸ್ ಅಲ್ಲೂ ಯಾರೋ ಒಬ್ರು ರಿಸರ್ಚ್ ಮಾಡಿದ್ದಾರೆ. ಎಲ್ಲಾ ದೇಶಗಳಲ್ಲೂ ಈಗ ರಿಸರ್ಚ್ ಆಗ್ತಾ ಇದೆ. ಕೆಲವರು ಸೈಕ್ಯಾಟ್ರಿಸ್ಟ್ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಹಿಂದೂ ಜನದಲ್ಲಿ ಆಗೋದನ್ನ ಜ್ಞಾಪಿಸ್ಕೊಂಡ್ರೆ ಅದರಿಂದ ಕೆಲವು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಸೈಕ್ಯಾಟ್ರಿಸ್ಟ್ ಒಪ್ಕೊಳ್ತಾ ಇದ್ದಾರೆ. ಹೀಗೆ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಇದೆ. ಮತ್ತೆ ಬ್ಯಾಲೆನ್ಸ್ ಲಿವಿಂಗ್ ಆ ಕಾನ್ಸೆಪ್ಟು ಇದೆ. ನಾವು ಈಗ ತುಂಬಾ ಹೇಳ್ತೀವಲ್ವಾ ಬ್ಯಾಲೆನ್ಸ್ ಲಿವಿಂಗ್ ಅಂತ, ಅದು ಕೂಡ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಆಹಾರದಲ್ಲೂ ಮಿತವಾಗಿರ್ಬೇಕು. ಇದನ್ನೇ ನಾವು ಹೇಳ್ತಾ ಆಹಾರ ವಿಹಾರ ಅಂತ ಹೇಳ್ತೀವಿ. ಆಹಾರದಲ್ಲೂ ಮಿತವಾಗಿರ್ಬೇಕು. ಮತ್ತೆ ನಮ್ಮ ಇಂದ್ರಿಯಗಳ ಸುಖವನ್ನು ಅನುಭವಿಸಿದಲ್ಲಿ ಒಂದು ಮಿತಿ ಇರಬೇಕು. ಮನುಷ್ಯ ಜೀವನದ ಅಂತಿಮ ಗುರಿ ಏನಂದ್ರೆ ಮೋಕ್ಷ. ಮೋಕ್ಷ ಏನಂದ್ರೆ ನಾವು ಯಾರು ಅಂತ ನಾವು ತಿಳ್ಕೊಂಡು ನಮ್ಮ ಸಹಜ ಸ್ಥಿತಿಯಲ್ಲಿ ಇರೋದು. ಇದನ್ನೇ ಪತಂಜಲಿ ಯೋಗ ಸೂತ್ರದಲ್ಲೂ ಹೇಳಿರೋದು ಇದೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರು. ಆಮೇಲೆ ಅದಾದ್ಮೇಲೆ ಏನ್ ಹೇಳ್ತಾರೆ, ಸದಾ ದೃಷ್ಟು ಸ್ವರೂಪೇ ಅವಸ್ಥಾನಂ ಅಂದ್ರೆ ಯಾವಾಗ ಮನಸ್ಸು ಒಂದು ನಿರ್ಮಲವಾಗಿ ಯಾವುದೇ ರೀತಿಯ ಒಂದು ಅಲ್ಲೋಲ ಕಲ್ಲೋಲನ್ನು ಇಲ್ಲದೆ ಇರುವಂತ ಒಂದು ಸ್ಥಿತಿಗೆ ತಲುಪುತ್ತೆ. ಅವಾಗ ನಾವು ಯಾರು ಅನ್ನೋ ಒಂದು ಸ್ಥಿತಿ ನಾವು ಅನುಭವಿಸ್ತೀವಿ. ಅವಾಗ ಅದರಿಂದ ನಮಗೆ ಮನಃಶಾಂತಿ ಸಂತೋಷ ಎಲ್ಲ ಸಿಗುತ್ತೆ. ಇದನ್ನ ಪತಂಜಲಿ ಯೋಗ ಸೂತ್ರದಲ್ಲೂ ಹೇಳಿದೆ, ಭಗವದ್ಗೀತೆಯಲ್ಲೂ ಹೇಳಿದೆ. ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಆಧ್ಯಾತ್ಮಿಕತೆಯನ್ನ ಮೂಡಿಸುವಲ್ಲಿ ಪೋಷಕರ ಪಾತ್ರವೇನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ನಿವೃತ್ತ ಮಕ್ಕಳ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.